ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ದಲಿತರ ಪರ ಎಂದು ದಲಿತರಿಗೆ ವಂಚನೆಯಾಗುತ್ತಿದೆ ಎಂದು ವರಹಳ್ಳಿ ಆನಂದ್ರವರು ಆರೋಪಿಸಿದರು. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸರ್ಕಾರವು ಪ್ರಸಕ್ತ ಸಾಲಿನ ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ಪಂಚ ಗ್ಯಾರಂಟಿಗಳಿಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಎಂದು ವರದಿಯಾಗಿದ್ದು, ಈ ಹಣವನ್ನು ಅನ್ಯ ಕಾರ್ಯಗಳಿಗೆ ಬಳಸಿಕೊಳ್ಳುವುದಾದರೆ ಎಸ್ಸಿಪಿ ಟಿಎಸ್ಪಿ ಹಣದ ಮೂಲ ಉದ್ದೇಶವೇ ಮಣ್ಣು ಪಾಲು ಆದಂತೆ ಅಲ್ಲವೇ ಎಂದು ಪ್ರಶ್ನಿಸಿದರು. ಅಲ್ಲದೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಸಂಶೋಧನೆ ಕೈಗೊಳ್ಳಲು ಹಾಗೂ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕೆ ಅನುಕೂಲಕರವಾಗಿರುವ ಪ್ರಬುದ್ಧ ಯೋಜನೆಗೆ ತೊಂದರೆಯಾಗಲಿದೆ ಎಂದು ಆರೋಪಿಸಿದರು. ಏನು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತೇನಪ್ಪ ಅಂತಂದರೆ ರಾಜ್ಯ ಸರ್ಕಾರ SCP TSP ಹಣನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರೋದು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಆಡಳಿತದಿದ್ದಂಥ BJP ಸರ್ಕಾರದ ವಿರುದ್ಧ ದಲಿತ ವಿರೋಧಿ ಅನ್ನೋ ಪಟ್ಟಣ ಕೊಟ್ಟು 19,000 ಕೋಟಿನ ಏನು BJP ಅವರು ಬಳಸ್ಕೊಂಡಿದ್ರು ಮೇಲ್ಸೇತುವೆ ನಿರ್ಮಾಣಕ್ಕೆ, ಅದನ್ನು ವಿರೋಧಿಸಿ ನಾವು ಅಧಿಕಾರಕ್ಕೆ ಬಂದರೆ 7Dನ ತೆಗಿತೀವಿ ಅಂತ ಹೇಳಿದರು. ಸೊ ತದನಂತರ ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ಅದೇ 7Dನ ಬಳಸಿ 11,144 ಕೋಟಿಗಳನ್ನ ತಕ್ಕೊಂಡ್ರು. ಅದಕ್ಕೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ 7Dನ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ವು. ಆದರೆ ಈಗ ಅದೇ ಆಕ್ಟಲ್ಲಿರುವಂಥ 7Cನ ಬಳಸಿ 14,000 ಕೋಟಿಗಳನ್ನ ತಗೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಮಾತೆತ್ತಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು SCP TSP ಕಾಯ್ದೆ ಜಾರಿ ಮಾಡಿರೋದೇ ನಾನು ಅಂತಾರಲ್ಲ. ಹಾಗಾದರೆ 7C 7Dನ ತಂದಿರೋರು ಯಾರು? ಆ ಕಾಯ್ದೆ ಒಳಗಡೆ ಆ ಕಳಂಕನ್ನು ನೀವೇ ಒಪ್ಕೋಬೇಕಲ್ಲವ. ಸೊ ಇವರ ಉದ್ದೇಶ ಏನಪ್ಪ ಅಂದರೆ 7C ಇರ್ಬೋದು, 7D ಇರ್ಬೋದು, ಅಥವಾ ನಾಳೆ ಇನ್ನೊಂದು ಆಗ್ತಿರ್ಬೋದು, ಯಾವುದನ್ನಾರು ಬಳಸಿ ಈ ಕುತಂತ್ರ ಮಾಡಿ ನಮ್ಮ ದಲಿತರಿಗೆ SC ST ಸೇರಬೇಕಾಗಿದ್ದ ಹಣನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇವತ್ತು ಇಡೀ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸೊ ಏನಪ್ಪ ಅಂತಂದರೆ ಮಾದೇವಪ್ಪನವರು ಕೊಡೋ ಹೇಳಿಕೆ ಏನಂದರೆ ಅದು ಕೂಡ ದಲಿತರಿಗೆ ಸಂದೇಹ ಆಗುತ್ತೆ ಅಂತ. ಹೌದಪ್ಪ, ನೀವು ಹೇಳಿಕೆ ಪ್ರಕಾರ 7C ಏನು ಹೇಳುತ್ತೆ, ಆ ಸಮುದಾಯದಲ್ಲಿರುವಂಥ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ಆರೋಗ್ಯ ಶಿಕ್ಷಣಕ್ಕೆ ಉಪಯೋಗಿಸ್ಬೇಕು ಅಂತ. ನೀವು ಆರೋಗ್ಯ ಶಿಕ್ಷಣಕ್ಕೆ ಉಪಯೋಗಕ್ಕಾಗಕ್ಕೆ ತಗೊಂಡಿದ್ದೀರಾ, ಗ್ಯಾರಂಟಿ ಯೋಜನೆಗಳು ತಗೊಂಡಿದ್ದೀರಾ. ಗ್ಯಾರಂಟಿ ಯೋಜನೆ ಸಾರ್ವಜನಿಕ ಯೋಜನೆಗಳು. ಆದರೆ SCP TSP ಆಕ್ಟು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಏನಂತಂದರೆ ಈ ಸಮುದಾಯಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ನೀಡಿ ಅವ್ರ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತ. ನೀವು ಈ SCP TSPಲಿ ಎಂತೆಂಥ ಯೋಜನೆಗಳನ್ನ ಕೈ ಬಿಟ್ಟಿದ್ದೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರಬುದ್ಧ ಯೋಜನೆ. ಹಾಗಾದರೆ ನಿಮಗೆ ಗ್ಯಾರಂಟಿಗೆ ಬಳಸೋಕ್ಕೆ ದಲಿತರ ದುಡ್ಡೇ ಆಗಬೇಕಾ? ದಲಿತರ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ ಬಳಸೋ ದುಡ್ಡೇ ಆಗಬೇಕಾ? ಪ್ರಬುದ್ಧ ಯೋಜನೆಗಳನ್ನ ಪ್ರತಿಭಟನೆ ವಿರೋಧ ವ್ಯಕ್ತ ಆದಮೇಲೆ ನೀವೆಲ್ಲ ರೀಸ್ಟಾರ್ಟ್ ಮಾಡಿದ್ದೀರಾ. ಏನು ಮಾಡಿದ್ದೀರಾ? ನನಗೆ ಗಮನಕ್ಕೇ ಬಂದಿಲ್ಲ, ಅದು ನನಗೆ ಗೊತ್ತಿಲ್ಲ. ಹಾಗಾದರೆ ನಿಮ್ಗೆ ಯಾವ ಯೋಗ್ಯತೆ ಇದೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ? ದಯವಿಟ್ಟು ನೀವು ರಾಜೀನಾಮೆ ಕೊಡಿ. ಈಗ ಆ ಪ್ರಬುದ್ಧ ಯೋಜನೆ ರೀಸ್ಟಾರ್ಟ್ ಮಾಡಿ 350ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ SC STಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಇತ್ತು. ಅದನ್ನೇ 100 ವಿಶ್ವವಿದ್ಯಾನಿಲಯಗಳಿಗೆ ಲಿಮಿಟ್ ಮಾಡಿದ್ದೀರಾ. ಇದೇ ಪ್ರೈಸ್ ಮನಿಗೆ 60% ಇತ್ತು ಮತ್ತು ಇನ್ಕಮ್ ಟ್ಯಾಗ್ ಇರಲಿಲ್ಲ. ಆದರೆ ನೀವು ಅಧಿಕಾರ ವಹಿಸ್ಕೊಂಡು ಬರೀ ಒಂದೇ ವರ್ಷಕ್ಕೆ ಅದನ್ನು 75%ಗೆ ಏರಿಸಿ ಮತ್ತು ಅದಕ್ಕೆ ಇನ್ಕಮ್ ಟ್ಯಾಗ್ 6 ಲಕ್ಷ ಹಾಕಿದ್ದೀರಾ. ಇದೇನಾ ನಿಮ್ಮ ದಲಿತ ಉದ್ಧಾರಗಳು? ಮಾತೆತ್ತಿದ್ರೆ ಸಂವಿಧಾನದ ಪೀಠಿಕೆನ ಶಾಲಾ ಕಾಲೇಜುಗಳಲ್ಲಿ ಓದಿ ಅಂತಿದ್ದಾರೆ. ಸಂವಿಧಾನದ ಪೀಠಿಕೆ ಓದಿಸಿ 11,144 ಕೋಟಿ ತಗೊಂಡ್ರಿ. ಸಂವಿಧಾನದ ರಥನ ಬೀದಿ ಕೇರಿಗಳಿಗೆ ಕಳಿಸ್ಬಿಟ್ಟು ನೀವು 14,000 ಕೋಟಿ ತಗೊಂಡಿದ್ದೀರ. ದಯವಿಟ್ಟು ಬಾಬಾ ಸಾಹೇಬರು ಮತ್ತು ಸಂವಿಧಾನ ದಲಿತರುಗಳಿಗೆ SC STಗಳಿಗೆ ಭಾವನಾತ್ಮಕವಾದ ಸಂಬಂಧ ಇದೆ. ಹಾಗಂದ ಮಾತ್ರಕ್ಕೆ ನೀವು ಅದನ್ನು ತೋರಿಸಿ ನೀವು ಮಾಡೋ ಎಲ್ಲ ಕೆಲಸಗಳಿಗೂ ದಲಿತರ ಬೆಂಬಲ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇದು ನಿಮಗೆ ಮೊದಲನೇ ಎಚ್ಚರಿಕೆ ಗಂಟೆ. ನೀವು ವಾಪಸ್ ಪಡೀಲಿಲ್ಲ ಅಂತಂದರೆ ವಿದ್ಯಾರ್ಥಿ ಸಂಘಟನೆಗಳು, ರೈತಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳನ್ನ ಜೊತೆಗೂಡಿಸ್ಕೊಂಡು ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಕಾರ್ತಿಕ್ ಅಂತ, ಸಂಶೋಧನಾ ವಿದ್ಯಾರ್ಥಿ, ಮಾನಸ ಗಂಗೋತ್ರಿ, ಮೈಸೂರು. ಏನು ಇವತ್ತು ನಮ್ಮ SCP TSP ಹಣನ ಇದು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಇದನ್ನ ನಾವು ಉಗ್ರವಾಗಿ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಸಂಘದ ವತಿಯಿಂದ ಉಗ್ರವಾದ ನಾವು ಖಂಡಿಸ್ತೇವೆ. ಇಂಥ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹಣವನ್ನು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪನವರು ಈಗ ಬಳಸ್ಕೊಂಡು ನಮ್ಮ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡು ನಮಗೆ ಒಂದು ಮೋಸ ಮಾಡ್ತಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ನೀವು ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಶಿವಶಂಕರ್, ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕ ಸಂಘದ ಅಧ್ಯಕ್ಷರು.